ಪಾಸಿಟಿವಿಟಿನ ಹೆಚ್ಚಿಸ್ಕೊಳ್ಬೇಕಾ? ಓಕೆ, ಭಾವನೆಯಿಂದ ಭಾವನೆಗೆ ಸ್ಪಂದಿಸೋಣ. ನಮಸ್ತೆ, ಮದರ್ ಇನ್ವೆಸ್ಟ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾವಿದ್ದಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಬೇಕು ಅಂತ ಹೇಳಿ ಎಲ್ರಿಗೂ ಆಸೆ ಇರುತ್ತೆ. ಯಾಕಂದರೆ ಎಲ್ರಿಗೂ ಒಂದು ಪಾಸಿಟಿವಿಟಿ ಅನ್ನೋದಿತ್ತು ಅಂದರೆ ಅವ್ರು ಖುಷಿಯಾಗಿರ್ತಾರೆ ಅಂಥೇಳಿ. ನಾವು ಖುಷಿಯಾಗಿರ್ಬೇಕಂದ್ರೆ ಮತ್ತು ಪಾಸಿಟಿವಿಟಿಯನ್ನು ಹೇಗೆ ತಗೋಬೇಕು ಅನ್ನೋದು ಒಂದು ವಿಷಯ. ಹಿಂದಿನ ಕಾಲದಿಂದಲೂ ಹಿರಿಯರು ಮಾಡ್ಕೊಂಡು ಬಂದಿದ್ದು ಒಂದು ವಿಚಾರ ಆಚಾರಗಳು ಇದ್ದವು. ಅವು ಏನು ಅಂತಂದರೆ, ಮನೇನ ನೀಟಾಗಿ ಗೂಡಿಸ್ಕೊಂಡು ಒರೆಸ್ಕೊಂಡು ಮತ್ತು ಅಲ್ಲಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಾ ಇದ್ರು. ಆಮೇಲೆ ದೀಪ ಬೆಳಗ್ತಾ ಇದ್ರು. ಹಿಂದಿನ ಸನಾತನ ಕಾಲದಲ್ಲಂತೂ ಅಲ್ಲಿ ಮೆಡಿಟೇಷನ್ನು, ಆಮೇಲೆ ಚಾಂಟಿಂಗ್, ವೇದ ಚಾಂಟಿಂಗ್ ಮಾಡೋದಾಗಲಿ, ಶ್ಲೋಕಗಳನ್ನು ಹೇಳೋದಾಗಲಿ, ಇವನ್ನೆಲ್ಲವನ್ನು ರೂಢಿಸ್ಕೊಳ್ತಾ ಇದ್ರು. ಓಕೆ, ಆಮೇಲೆ ಅಲ್ಲಿ ಹಿರಿಯರು ಕೂಡ ಚಿಕ್ಕವ್ರಿಗೆ ಏನು ಬೋಧನೆ ಮಾಡಬೇಕು ಅದನ್ನು ಮಾಡ್ತಾಯಿದ್ರು. ಅದು ಅವರ ತಿಳುವಳಿಕೆಯನ್ನು ಕೊಡ್ತಾಯಿದ್ರು, ಜ್ಞಾನ ಕೊಡ್ತಾಯಿದ್ರು. ಇದೆಲ್ಲ ಆ ಕಾಲದಲ್ಲಿ ನಡೀತಾ ಇತ್ತು. ಆ ಒಂದು ಕೊಡುವಂಥ ಜ್ಞಾನ ಕೂಡ ಅಷ್ಟು ಚೆನ್ನಾಗಿ ಇರ್ತಿತ್ತು. ಏಕೆಂದರೆ ಅವರು ಅದನ್ನು ರೂಢಿಸ್ಕೊಂಡಿರ್ತಿದ್ರು, ಅದನ್ನೇ ಮಕ್ಕಳಿಗೂ ಕೊಡ್ತಾಯಿದ್ರು. ಆವಾಗಿಂದ ಅದು ಬೆಳ್ಕೊಂಡು ಬಂತು. ಆದರೆ ಕಾಲಕ್ರಮೇಣ ಏನಾಯಿತು, ಒಂದೊಂದು ಬಿಟ್ಕೊಂಡು ಬಂದ್ವಿ. ಆದರೆ ಇವಾಗಿನ ಕಾಲದಲ್ಲಿ ಹೇಗಿದೆ ನೋಡಿ, ನಾನು ಏನು ಮಾಡ್ತೀನಿ ಅದೇ ಸರಿ ಅಂಥೇಳಿ ಈ ಒಂದು ಜನ್ರೇಷನ್ ಪ್ರಕಾರ ಆ ರೀತಿಯಾಗಿ ನಡೀತಾ ಇದೆ. ಬಟ್ ಬೇಕಲ್ವಾ ನಮಗೂ ಪಾಸಿಟಿವಿಟಿ? ಇಲ್ಲ ಅಂದರೆ ಎಲ್ರಿಗೂ ಒಂದು ಕಿರಿಕಿರಿ, ನನಗೆ ಆ ನೋವು ಅನ್ನಿಸ್ತಾ ಇದೆ, ನನ್ನ ಮಾನಸಿಕ ನೋವು ಅನ್ನಿಸ್ತಾ ಇದೆ, ನನಗೆ ಯಾಕೋ ಸಮಾಧಾನ ಇಲ್ಲ, ಇವೆಲ್ಲ ಬರುತ್ತೆ. ಒಂದು ಓದಿನಲ್ಲಿ ಒಂದು ಏಕಾಗ್ರತೆ ಇಲ್ಲ, ಕೆಲಸದಲ್ಲಿ ಏಕಾಗ್ರತೆ ಇಲ್ಲ, ಮನೆಯಲ್ಲಿ ಒಂದು ಶಾಂತತೆ ಅನ್ನೋದು ಇಲ್ಲ. ಇದೆಲ್ಲ ಯಾಕೆ ಅಂತಂದರೆ ನಮ್ಮಲ್ಲಿ ಸಾಕಷ್ಟು ನೆಗೆಟಿವಿಟಿಯನ್ನು ಹಾಕ್ಕೊಂಡಿರ್ತೀವಿ. ಯಾವುದೇ ಒಂದು ನೋಡಿದರೆ ಅದನ್ನೇ ಡೀಪಾಗಿ ಆಳಕ್ಕೆ ಇಳಿದು ಅದನ್ನು ನಮ್ಮ ಮನಸ್ಸಿಗೆ ತಗೊಳ್ಳೋದು, ಬೇಡವಾದ ವಿಷಯಗಳನ್ನು ಹಾಕ್ಕೊಳ್ಳೋದು, ಇದೆಲ್ಲ ಮಾಡ್ತೀವಿ. ಸೊ ಯಾವುದು ನಮಗೆ ಬೇಡ ಅದನ್ನು ನಾವು ಬಿಟ್ಬಿಡಬೇಕು, ಅದನ್ನು ನಾವು ಲೆಟ್ ಗೋ ಮಾಡಬೇಕು. ನಮ್ಮ ವಿಷಯ, ನಮ್ಮಲ್ಲಿ ಏನೋ ಒಂದು ಕಿರಿಕಿರಿ ಅನಿಸ್ತಾ ಇದೆ, ಯಾರೋ ಒಬ್ಬರು ಬಾಸ್ ನಮಗೆ ಬೈದರು, ಆಫೀಸಲ್ಲಿ ಏನೋ ಒಂದು ಇಶ್ಯೂ ಆಯಿತು, ನಮಗೇನೋ ಅಂದರು ಅಂದಾಗ ಅದನ್ನು ಅಲ್ಲಿಂದಲೇ ಲೆಟ್ ಗೋ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಜಾಸ್ತಿ ಆಳಕ್ಕೆ ತೆಗೆದುಕೊಳ್ಳೋದಿಲ್ಲ. ಆಳಕ್ಕೆ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಈ ಮಾನಸಿಕ ಒತ್ತಡದಿಂದ ಏನಾಗ್ತೀವಿ, ನಾವು ಮೇಲೆ ಅದೇ ರೀತಿ ಮಾಡ್ಕೊತ ಹೋದರೆ ನಮ್ಮ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಬಟ್ ಈ ಪಾಸಿಟಿವಿಟಿ ಅನ್ನೋದು ಬೇಕಲ್ವಾ? ಇವಾಗ ನಾವು ಎಲ್ಲಿ ಹೋದರೂ ನಮ್ಗೆ ಆ ಸ್ಥಾನದಲ್ಲಿ ಪಾಸಿಟಿವಿಟಿ ಅನ್ನೋದು ಬೇಕು. ಹಾಗಾದ್ರೆ ಏನು ಮಾಡಬೇಕು ಅಂದರೆ, ಸ್ವಲ್ಪ ಮೌನ ಆಚರಣೆಯಲ್ಲಿ ನಾವು ಹೆಚ್ಚು ಇರಬೇಕಾಗತ್ತೆ. ಕೆಲಸಕ್ಕೆ ನಾನು ಏನು ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ನಾನು ಪ್ರೋತ್ಸಾಹಿಸಿ ಆ ಕೆಲಸನ ನಾನು ಇಷ್ಟಪಟ್ಟು ಆ ಕೆಲಸನ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಕೆಲಸ ಕೂಡ ಕರೆಕ್ಟಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಅಲ್ಲಿ ನನಗೆ ನೆಮ್ಮದಿ ಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ನಾವಿದ್ದ ಜಾಗದಲ್ಲಿ ಏನು ನಡೀತಾ ಇದೆಯೋ ಅಥವಾ ಬೇರೆದವ್ರು ನಮ್ಗೆ ಏನು ಹೇಳ್ತಾ ಇದ್ದಾರೋ ಅದನ್ನೆಲ್ಲ ನಾವು ಕೂಲಾಗಿ ತೆಗೆದುಕೊಳ್ಳೋಣ. ಅವ್ರು ಏನು ಹೇಳ್ತಾರೆ ಅದನ್ನು ಪ್ರತಿಯೊಂದನ್ನು ನಾವು ಕೇಳ್ಕೊಂಡು ಬರೋಣ. ಆಮೇಲೆ ನಮ್ಮ ಕೆಲಸದಲ್ಲಿ ನಾವು ಜಾಗ್ರತೆಯಿಂದ ಕೆಲಸ ಮಾಡೋಣ. ಆಮೇಲೆ ಮೈಂಡ್ ಕೂಡ ನಾವು ಹೇಗೆ ಇಟ್ಕೋಬೇಕು ಅಂತಂದರೆ ಸ್ವಚ್ಛವಾಗಿ ಇಟ್ಕೋಬೇಕು. ಇವಾಗ ನೋಡಿ, ಹಳೆ ಕಾಲದಲ್ಲೆಲ್ಲ ಅವ್ರು ಹೇಗೆ ಕ್ಲೀನಾಗಿ ಇಟ್ಕೊಂಡು ಅಲ್ಲಿ ಒಂದು ದೀಪ ಹಚ್ಕೊಂಡು ಬೆಳಗ್ಗೆಯಿಂದ ಆ ಒಂದು ದೀಪ ಹಚ್ಕೊಂಡು ಆ ಒಂದು ಕ್ಲೀನಿಂಗಲ್ಲಿ, ಆಮೇಲೆ ವೇದ ಚಾಂಟಿಂಗ್ ಮಾಡೋದಾಗಲಿ, ಶ್ಲೋಕಗಳನ್ನು ಹೇಳೋದಾಗಲಿ, ಇನ್ನೇನೋ ಓದೋದಾಗಲಿ ದೇವ್ರದ್ದು, ಆ ರೀತಿ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ಏನು ಅಂತಂದರೆ ಅದಕ್ಕೆ ಒಂದು ಶಕ್ತಿಯನ್ನು ತುಂಬ್ತಾ ಇದ್ರು, ಆ ಒಂದು ಪ್ಲೇಸ್ಗೆ ಶಕ್ತಿ ತುಂಬ್ತಾ ಇದ್ರು. ಆಮೇಲೆ ಮೆಡಿಟೇಷನ್ ಕೂಡ ಮಾಡ್ತಾಯಿದ್ರು. ನಮ್ಮ ಸನಾತನ ಕಾಲದಿಂದಲೂ ಇದೆಲ್ಲ ಬಂದಿರೋದು. ಈಗ ಇದೆಲ್ಲ ಏನಾಗಿದೆ, ಈಗ ಒಂದು ಜನ್ರೇಷನ್ ಪ್ರಕಾರ ನಾನೇ ದೊಡ್ಡವನು, ನನಗೆ ಎಲ್ಲ ಗೊತ್ತು ಅನ್ನೋದು ಬೆಳ್ತಾ ಬಂದಿದೆ. ಹಾಗಾಗಿ ಈ ರೀತಿಯಾಗಿ ನಮ್ಮಿದ್ದಲ್ಲೇ ಪಾಸಿಟಿವಿಟಿ ಹೇಗೆ ಬರೋಕ್ಕೆ ಸಾಧ್ಯ? ಇವಾಗ ನನ್ನ ಭಾವನೆಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅದು ಒಂದು ಲೆಕ್ಕದಲ್ಲಿ ಹೋಗ್ತಾ ಇರುತ್ತೆ. ಹಾಗೆ ನಿಮ್ಮ ಭಾವನೆಯನ್ನು ಕೂಡ ನಾನು ಅರ್ಥ ಮಾಡ್ಕೋಬೇಕು. ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ, ಹಿರಿಯರದನ್ನು ಕೂಡ ಅರ್ಥ ಮಾಡ್ಕೋಬೇಕು, ಹಿರಿಯರದನ್ನು ಅರ್ಥ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಈ ರೀತಿಯಾಗಿ ಒಬ್ಬರ ಭಾವನೆಯನ್ನು ಮತ್ತೊಬ್ಬರು ಅರ್ಥ ಮಾಡ್ಕೊಳ್ಳೋದಾಗಲಿ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲರೂ ಒಬ್ರಿಗೊಬ್ರು ಭಾವನೆಗಳನ್ನು ಅರ್ಥೈಸಿಕೊಂಡು
ಮಾತುಗಳು ಯಾರು ಏನು ಹೇಳ್ತಿದ್ದಾರೆ ಅದನ್ನು ನಾವು ಫಸ್ಟ್ ಕೇಳಿಸ್ಕೊಂಡ್ಬಿಟ್ಟು ಅದಕ್ಕೆ ಪ್ರತಿಯಾಗಿ ನಾವು ಉತ್ತರ ಕೊಡಬೇಕು. ಉತ್ತರ ಕೊಡೋದಂದರೆ ಏನೋ ಒಂದು ಕೊಡೋದಲ್ಲ, ಹೇಳೋರು ಕೂಡ ಅದೇ ಒಂದು ವೈಬ್ರೇಷನಲ್ಲಿ ನಾನು ಹೇಳ್ತಾ ಇರೋದು ಸರಿ ಅನ್ನೋದನ್ನು ನೀಟಾಗಿ ಮಾತಾಡಬೇಕು. ಅದೇ ರೀತಿಯಾಗಿ ವಾಪಸ್ ನಾವು ಮಾತಾಡಬೇಕಾದ್ರೂ ಕೂಡ ಅಷ್ಟೇ ನೀಟಾಗಿ ವಿಚಾರ ಮಾಡಿಕೊಂಡು ಮಾತಾಡಬೇಕು. ಇಲ್ಲಿ ಭಾವನೆಗಳು ಈ ನಡುವೆ ನಮ್ಮ ಒಂದು ವಿಚಾರಗಳು, ಆ ಒಂದು ವಿಷಯಗಳು ನಡೀತಾ ಇರುತ್ತೆ, ಆ ಒಂದು ಕೆಲಸ ನಡೀಬೇಕಾಗಿರುತ್ತೆ. ಸೊ ಭಾವನೆಗಳಿಗೆ ಸ್ಪಂದಿಸಿ ಸರಿಯಾದ ಒಂದು ಕೆಲಸ ಮಾಡಬೇಕು ಅಂತಂದರೆ ಎರಡೂ ಕಡೆಯಿಂದ ಪಾಸಿಟಿವಿಟಿಯನ್ನು ಬೇಕು. ಒಬ್ರು ಹೇಳೋದನ್ನು ಇನ್ನೊಬ್ರು ಕೇಳಿಸ್ಕೋಬೇಕು, ಮತ್ತು ಅವ್ರು ಹೇಳೋದನ್ನು ಕೂಡ ಎದುರುಗಡೆ ಇರೋರು ಕೇಳಿಸ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಹೊಂದಾಣಿಕೆ ಅನ್ನೋದು ಬರುತ್ತೆ. ಬರೀ ಕ್ಲೀನ್ ಮಾಡಿಬಿಟ್ವಿ, ದೀಪ ಹಚ್ಚಿದ್ವಿ, ಚಾಂಟಿಂಗ್ ಮಾಡಿದ್ವಿ, ಅದು ಒಂದು ಲೆಕ್ಕದಲ್ಲಿ ಚೆನ್ನಾಗಿರುತ್ತೆ. ಬಟ್ ಭಾವನೆಗಳೇ ಸರಿ ಇಲ್ಲ ಅಂದಾಗ ಅಲ್ಲಿ ಬರೀ ಘರ್ಷಣೆಗಳೇ ಬೆಳೆಯುತ್ತೆ. ಹಾಗಾಗಿ ಯಾವುದೇ ಘರ್ಷಣೆ ಇಲ್ಲದೆ ಇರುವ ಹಾಗೆ ನಾವೆಲ್ಲ ಏನಂದರೆ ಒಬ್ರಿಗೊಬ್ಬರು ಹೃದಯದಿಂದ ಹೃದಯಕ್ಕೆ ಅಂತ ಏನು ಹೇಳ್ತಾರೋ ಆ ರೀತಿಯಾಗಿ ನಾವು ಆ ಒಂದು ಸ್ಪರ್ಶ, ಆ ಒಂದು ಮಾತಿನಿಂದ ಸ್ಪರ್ಶತೆ ಅಥವಾ ಆ ಮಾತುಗಳಿಂದ ಮತ್ತು ಅಲ್ಲಿ ತಿಳುವಳಿಕೆಯಿಂದ ನಾವೇನು ಮಾಡಬೇಕು ಅಂದರೆ ಅರ್ಥ ಮಾಡ್ಕೊಳ್ಳೋದನ್ನು ಕಲಿತಾಗ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ನಮಗೆ ಮತ್ತು ನಮ್ಮ ಎದುರುಗಡೆ ಇರೋರಿಗೆ ಒಂದು ಹೊಂದಾಣಿಕೆ ಅನ್ನೋದು ಬೆಳೆಯುತ್ತೆ. ಈ ಹೊಂದಾಣಿಕೆ ಅನ್ನೋದು ಇರೋದ್ರಿಂದ ಏನಾಗುತ್ತೆ ಅಂದರೆ ಆ ಒಂದು ಪ್ಲೇಸ್ ಎಲ್ಲ ಏನಾಗುತ್ತೆ, ಪಾಸಿಟಿವಿಟಿಯನ್ನು ತುಂಬುತ್ತೆ. ನಾನು ಹೇಳಿದ್ದನ್ನು ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ ಅಂದರೆ ನಮಗೂ ಖುಷಿ ಆಗುತ್ತೆ, ಅಥವಾ ಅವ್ರು ಹೇಳ್ತಾ ಇರೋದನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ ಅಂದರೆ ಅವ್ರಿಗೂ ಖುಷಿ ಆಗುತ್ತೆ. ಸೊ ಅಲ್ಲಿ ಹೊಂದಾಣಿಕೆ ಅನ್ನೋದು ಬೆಳೆಯುತ್ತೆ. ಹೀಗೆ ನಾವೊಂದು ಮನೆಯಲ್ಲಿ ನಾವು ಇದ್ದಲ್ಲೇ ಎಲ್ಲವನ್ನೂ ಮಾಡ್ಕೋಬೇಕು ಅಂದ್ರೆ ಎಲ್ಲರ ಹತ್ರನೂ ಅದೇ ಒಂದು ವೈಬ್ರೇಷನ್ನ ಕ್ರಿಯೇಟ್ ಮಾಡ್ಕೋಬೇಕು. ಇದು ಪ್ರತಿಯೊಂದು ಮನೆಗಳಲ್ಲಿ ಈ ಒಂದು ವೈಬ್ರೇಷನ್ ಬೇಕೇ ಬೇಕು. ಹಾಗಾಗಿ ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಎಲ್ಲರೂ ನಾವು ಈ ಒಂದು ವೈಬ್ರೇಷನ್ನ ಬೆಳೆಸ್ಕೋಬೇಕು. ಆಮೇಲೆ ಒಬ್ಬರ ಜೊತೆಗೆ ಮಾತಾಡುವಾಗ ಕೂಡ ಅದೇ ಒಂದು ವೈಬ್ರೇಷನಲ್ಲಿ ಮಾತಾಡಬೇಕು. ಅಂದರೆ ಆ ಒಂದು ಅವೇರ್ನೆಸ್ಸಲ್ಲಿ ಮಾತಾಡಬೇಕು, ಅವೇರ್ನೆಸ್ಸಲ್ಲಿನೇ ಉತ್ತರ ಕೊಡಬೇಕು, ಅವೇರ್ನೆಸ್ಸಲ್ಲಿ ಕ್ವಶನ್ ಕೇಳಬೇಕು, ಅವೇರ್ನೆಸ್ಸಲ್ಲಿಯೇ ನಾವು ಬದುಕಬೇಕಾದ್ರೆ ನಮಗೆ ಎಲ್ಲ ಪಾಸಿಟಿವ್ ಅನ್ನೋದು ಆ ಒಂದು ನಮ್ಮ ಸುತ್ತಮುತ್ತಲಿನ ಪ್ರದೇಶಕ್ಕೆಲ್ಲ ಆವರಿಸ್ಕೊಳ್ಳುತ್ತೆ. ಜೊತೆಗೆ ನಮ್ಮ ಮೆಡಿಟೇಷನ್ ಅನ್ನೋದನ್ನು ನಾವು ಪ್ರತಿಯೊಂದು ಮನೆಗಳಲ್ಲಿ ಇದು ಬೇಕೇ ಬೇಕು. ಇಷ್ಟು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಮನೆಯಲ್ಲಿ ಆ ಘರ್ಷಣೆಗಳು ಇರೋದಿಲ್ಲ, ಅಲ್ಲಿ ಬರೀ ಪಾಸಿಟಿವಿಟಿ ಅನ್ನೋದು ಶುರುವಾಗುತ್ತೆ. ಹೀಗಾದಾಗ ಏನಾಗುತ್ತೆ ಅಂದರೆ ಕೆಲವೊಂದು ನಾವೇನೇ ಮಾಡ್ತಾ ಹೋದರೂ ಕೂಡ ಅಲ್ಲಿ ಸಕ್ಸಸ್ ಅನ್ನೋದು ನಮಗೆ ಸಿಗುತ್ತೆ. ಓಕೆ, ಹಾಗಾದರೆ ಎಲ್ಲರೂ ಈ ರೀತಿಯಾಗಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಬದುಕೋದ್ರಿಂದ ಎಷ್ಟು ಅರ್ಥ ಇದೆ ಅನ್ನೋದನ್ನು ನಾವೀಗ ತಿಳ್ಕೊಂಡ್ವಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದ.